ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಭೀಮನ ಅಮಾವಾಸ್ಯೆ. ಸಾಮಾನ್ಯವಾಗಿ ಈ ದಿನ ಮದುವೆಯಾಗದ ಹೆಣ್ಣು ಮಕ್ಕಳು ಒಳ್ಳೆ ಪತಿ ಸಿಗಲಿ ಅಂತ ವ್ರತ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇನ್ನು ಮದುವೆ ಆದಂತಹ ಹೆಣ್ಣು ಮಕ್ಕಳು ಈ ದಿನ ತಮ್ಮ ಪತಿಯ ಪಾದ ಪೂಜೆ ಮಾಡ್ತಾರೆ. ಹಾಗಾದ್ರೆ ಈ ಪೂಜೆಯನ್ನ ಯಾಕಾಗಿ ಮಾಡಲಾಗುತ್ತೆ, ಯಾವ ರೀತಿ ಪೂಜೆ ಮಾಡಬೇಕಾಗತ್ತೆ, ಈ ದಿನದ ವಿಶೇಷತೆ ಏನು, ಪುರಾಣಗಳು ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಜೊತೆಗೆ 12 ರಾಶಿಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾನು ಈಗಾಗಲೇ ಹೇಳಿದೆ, ಈ ದಿನ ಭೀಮನ ಅಮಾವಾಸ್ಯೆ. ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತುನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ಪರಿಶೀಲಿಸೋಣ, ಗಮನಿಸೋಣ, ಅರ್ಥ ಮಾಡಿಕೊಳ್ಳೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಅಮಾವಾಸ್ಯ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಭೀಮನ ಅಮಾವಾಸ್ಯೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸರಳವಾದ ಹೆಸರನ್ನು ಗಂಡನ ಪೂಜೆ ಮಾಡೋ ದಿವಸ ಅಂತೆಲ್ಲ ನಮಗೆ ಪ್ರಚಲಿತದಲ್ಲಿ ಗೊತ್ತಿದೆ. ವಸ್ತುತಃ ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ. ಭೀಮ ಅಂದರೆ ಭಯಂಕರ, ಉಗ್ರ ಅಂತ ಅರ್ಥ ಇದೆ. ವಸ್ತುತಃ ಯಾರು ಭೀಮ? ಭೀಮ ಪರಮೇಶ್ವರ. ಜ್ಯೋತಿರ್ಭೀಮೇಶ್ವರ, ಈಶ್ವರ ವ್ರತ ಇದು ಗಂಡನ ಪೂಜೆ ಮಾಡೋದು ಒಂದು ಕಡೆಗಿದ್ದರೆ ಇದರ ಮೂಲ ಸ್ವರೂಪ ಮರ್ತೋಗ್ಬಿಟ್ಟಿದೆ. ಗಂಡನ ಪೂಜೆ ಮಾಡೋದು ಎಷ್ಟು ಮುಖ್ಯವೋ ಹೆಂಡತಿ ಪೂಜೆ ಮಾಡೋದು ಅಷ್ಟೇ ಮುಖ್ಯ. ನಾವು ವಟ ಸಾವಿತ್ರಿಯಲ್ಲಿ ಗಮನಿಸಿದ್ದೇವಲ್ಲ, ಸಾವಿತ್ರಿ ಅಂಥ ಪತಿವ್ರತೆ, ಮಹಾಸಾಧ್ವಿ ಅಂಥವ್ರನ್ನು ನೋಡಿದ ಈ ಕಥೆಯಲ್ಲೂ ಅದೇ ಇದೆ. ಗಂಡನ ಉಳಿಸ್ಕೊಂಡಿದ್ದೇ ಇದೆ. ಅಲ್ಲೂ ಗಂಡನ ಉಳಿಸ್ಕೊಂಡಿದ್ದು, ಇಲ್ಲೂ ಗಂಡನ ಉಳಿಸ್ಕೊಂಡಿದ್ದೆ. ವಸ್ತುತಃ ಗಂಡನ ಪೂಜೆ ಅಂದರೆ ಗಂಡ ಹೆಂಡತಿಗೆ ಮಾಡಬೇಕಾದಂಥ ಪೂಜೆ ನಿಜವಾಗಿ ಹೇಳಬೇಕು ಅಂದರೆ. ಯಾಕೆಂದರೆ ಆಕೆ ಜೀವ ಉಳಿಸಿದ್ದು. ಅಲ್ಲೂ ಹಾಗೆ, ಇಲ್ಲೂ ಹಾಗೆ ಕಥೆ. ಇದನ್ನು ಬಿಟ್ಬಿಟ್ಟಿದೆ, ಬೇಡದ್ದೇನೋ ನಡೀತಾ ಇದೆ. ವಸ್ತುತಃ ಈ ಕಥೆ ಅಂದರೆ ಇದರ ವ್ರತದ ಉದ್ದೇಶ ಏನಪ್ಪ ಅಂತಂದರೆ ಪರಸ್ಪರ ರಕ್ಷಣೆ ಇದೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅದು ಎರಡು ಬಂಡಿಯ ಚಕ್ರ, ಎರಡು ಚಕ್ರಗಳ ಬಂಡಿ ಇದ್ದ ಹಾಗೆ. ಒಂದು ಚಕ್ರ ಇಲ್ಲ ಅಂದರೂ ಅದು ಸಾಗೋದಿಲ್ಲ. ಹಾಗೆಯೇ ದಾಂಪತ್ಯ ಅನ್ನೋದು, ಅದು ಕಪಲ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ, ಅದು ಒಂದೇ ವರ್ಡ್. ಅದನ್ನು ಬಿಡಿಸ್ಲಿಕ್ಕಾಗಲ್ಲ, ಎರಡು ಸೇರಿದೆ ಅಲ್ಲಿ. ಹೀಗಾಗಿ ಯಾರು ಮೇಲೂ ಯಾರು ಕೆಳಗೆ ಅದು ಇಲ್ಲವೇ ಇಲ್ಲ, ಸಮವಾಗಿದೆ. ಅರ್ಧಾಂಗಿ ಅಂತ ಕರೀತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ಸತಿಪತಿಯರಿಗೆ ಒಂದು ಸಾಮ್ಯತೆ, ಒಂದೇ ಭಾವ, ಒಂದೇ ಶಕ್ತಿ ಅವರಲ್ಲಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ವ್ರತಗಳಾಗಿದೆ ವಸ್ತುತಃ ಇದು. ಶೌನಕಾದಿ ಮುನಿಗಳಿಗೆ ಸೂತಪುರಾಣಿಕರು ಕೇಳ್ತಾರೆ, ಯಾವುದಾದ್ರೂ ಸ್ತ್ರೀಯರಿಗೆ ಒಂದು ಯೋಗ್ಯವಾದ, ಅವರಿಗೆ ಒಂದು ಸಮಾಧಾನಕರವಾದ, ಮನಸ್ಸಿಗೆ ಸಮಾಧಾನ, ದಾಂಪತ್ಯದಲ್ಲಿ ಸೌಖ್ಯ, ಸಮೃದ್ಧಿ, ನೆಮ್ಮದಿ, ಶಾಂತತೆ, ಸಮಾನತೆ, ಇವುಗಳನ್ನು ಸೂಚಿಸ್ತಕ್ಕಂಥ ಯಾವುದಾದ್ರೂ ಒಂದು ವ್ರತ ಇದೆಯಾ ಅಂತ ಕೇಳ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಇಂಥ ಅನೇಕ ಕಥೆಗಳನ್ನು ಅವರು ಕೇಳ್ತಾರೆ, ಅವರು ಹೇಳಿದ್ದಾರೆ. ಅದನ್ನು ನಾವು ಕಾಣ್ತೇವೆ. ಆ ರೀತಿಯಲ್ಲಿ ಬೆಳಕಿಗೆ ಬಂದಂಥ ಒಂದು ವ್ರತ ಇದು. ಅವರು ಹೇಳ್ತಾರೆ, ಒಂದು ಕಥೆಯನ್ನು ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ವಜ್ರಬಾಹು ಅಂತಕ್ಕಂಥ ಒಬ್ಬ ರಾಜ ಇದ್ದ ಸೌರಾಷ್ಟ್ರ ದೇಶದಲ್ಲಿ, ನಮ್ಮ ಈಗಿನ ಯಾವ ಸೋಮನಾಥ ದೇವಸ್ಥಾನ ಇದೆಯಲ್ಲ ಆ ಭಾಗದಲ್ಲಿ. ಅಲ್ಲಿ ವಜ್ರಬಾಹು ಅಂತಕ್ಕಂಥ ಒಬ್ಬ ರಾಜ, ಅವನಿಗೆ ಒಬ್ಬ ಮಗ. ಈ ಕಥೆಯನ್ನು ನಾವು ಈ ಮಹಿಮೆ, ಈ ವ್ರತದ ಮಹಿಮೆಗೋಸ್ಕರ ಇಟ್ಕೋಬೇಕೇ ವಿನಃ ಅಕ್ಷರಶಃ ಇದನ್ನು ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇದು ಕೂಡ ಕಥೆಗಳು, ಪುರಾಣದ ಕಥೆಗಳೆಲ್ಲ ನಮ್ಮನ್ನು ಒಂದು ದಾರಿಗೆ ತಗೊಂಡು ಹೋಗುತ್ತೆ. ನೋಡಪ್ಪ, ಈ ವ್ರತ ಮಾಡೋದ್ರಿಂದ ಇಂಥ ಶ್ರೇಷ್ಠ ಫಲ ನಮಗೆ ಇವ್ರಿಗೆ ಬಂದಿದೆ, ಹೀಗಾಗಿ
ಒಂದು ಅಡ್ವರ್ಟೈಸ್ಮೆಂಟ್ ನಾವು ನೋಡಲ್ವಾ, ಯಾವುದೋ ಒಂದು ಸೋಪ್ ಹಚ್ಚಿಬಿಟ್ರೆ ಬೆಳ್ಳಗಾಗ್ಬಿಡ್ತಾರೆ ಅವರು. ಅದ್ರ ಉದ್ದೇಶ ಏನಪ್ಪ ಅಂದರೆ ಕೊಳೆ ನಿವಾರಣೆ ಆಗುತ್ತೆ. ಬೆಳಗಾಗೋದು ಬೇರೆ ವಿಚಾರ, ಕೊಳೆ ಹೋಗೋದು ಮುಖ್ಯ. ಆ ರೀತಿಯಲ್ಲಿ ಇದು ಮನಸ್ಸಿನ ಅಹಂಕಾರವನ್ನು, ಹಮ್ಮು ಬಿಮ್ಮು ಇವುಗಳನ್ನು ಗಂಡನಾದವನು ಪಕ್ಕಕ್ಕಿಡಬೇಕು. ಹೆಂಡತಿ ಮುಂದೆ ತಾನು ನಿನಗಿಂತ ಶ್ರೇಷ್ಠ ಅಲ್ಲ, ದೊಡ್ಡ ಸಿಂಹಾಸನಲ್ಲಿ ಕೂತಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡ್ಕೋಬೇಕು. ಅದನ್ನು ಈ ವ್ರತಗಳೆಲ್ಲ ಹೇಳ್ತಾ ಇದೆ. ಈ ವ್ರತವೂ ಹಾಗೆ. ಆ ವಜ್ರಬಾಹುವಿನ ಮಗ ಅವನಿಗೆ ಯೌವನಕ್ಕೆ ಬಂದಿದ್ದಾನೆ, ಅವನಿಗೆ ಮದುವೆ ಮಾಡಬೇಕು. ಆ ಸಂದರ್ಭ ಸತ್ತು ಹೋಗ್ಬಿಡ್ತಾನೆ ಅವನು, ಯಾವುದೋ ರೋಗವಶಾತ್. ಆಗೇನಾಗುತ್ತೆ, ಅವನಿಗೆ ಆಸೆ, ಮಗನ ಮದುವೆ ನೋಡಲಿಲ್ವಲ್ಲ ನಾನು ಅಂತ. ರಾಜ ಬೇರೆ, ಅವನ ಆಸೆ ಪಟ್ಟರೆ ಏನೂ ಆಗುತ್ತೆ. ಶವವನ್ನು ಮದುವೆ ಆಗ್ತಕ್ಕಂಥವ್ರು ಬರ್ತಾರೆ. ಡಂಗೂರ ಸಾರಿಸ್ದ, ಯಾರಾದರೂ ನನ್ನ ಮಗನ ಮದುವೆ ನೋಡಲೇಬೇಕು ನಾನು, ಮದುವೆ ಆಗೋದಾದರೆ ಅವರಿಗೆ ಇಷ್ಟು ವರಹ ಹಣ ಕೊಡ್ತೀನಿ ಅಂತ. ಸರಿ ಪಾಪ, ಅಲ್ಲಿ ಯಾವುದೋ ಒಂದು ಬಡ ಕುಟುಂಬ, ಅಲ್ಲಿ 5 ಜನ ಹೆಣ್ಣುಮಕ್ಕಳು ಆತನಿಗೆ. ಯೋಚನೆ ಮಾಡ್ದ, ಆಯಿತು ಒಬ್ಬ ಮಗಳನ್ನು ಕೊಟ್ಬಿಡೋಣ ಅಂತ ಮಾತಾಡಿಕೊಂಡ್ರು. ಕಷ್ಟ ಅಂದಾಗ ತ್ಯಜೇದೇಕಂ ಕುಲಸ್ಯಾರ್ಥೆ ಅಂತ, ಒಬ್ಬನನ್ನು ಬಿಡಬೇಕು, ಒಂದು ಕುಟುಂಬ ರಕ್ಷಣೆ ಉಳಿಬೇಕು ಅಂತಂದರೆ ಅಂತ ಇದೆಯಲ್ಲ ಮಾತು. ಹೀಗಾಗಿ ಒಂದು ಊರು ಉಳಿಬೇಕು ಅಂದರೆ ಒಂದು ಮನೆ ಹೋದರೆ ಚಿಂತೆ ಇಲ್ಲಂತೆ. ಆ ರೀತಿಯಲ್ಲಿ ಒಂದು ಕುಟುಂಬ ಉಳಿಬೇಕು ಅಂದರೆ ಒಬ್ಬ ಸದಸ್ಯ ಹೋದರೆ ತೊಂದರೆ ಇಲ್ಲ ಅಂತ ಸುಭಾಷಿತ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಮಗಳ ಹತ್ರ ಮಾತಾಡಿದ್ರು, ಏನಮ್ಮ ನಿಂಗೆ ಆಗಬಹುದಾ ಅಂತ. ಆಕೆ ದೊಡ್ಡ ಗುಣ ನೋಡಿ, ಹೆಣ್ಣುಮಕ್ಕಳು ದೊಡ್ಡ ಗುಣ ಏನು ಅಂದರೆ ಕಷ್ಟವನ್ನು ಸಹಿಸ್ಕೊಳ್ತಾರೆ, ಕೈ ಮುಗಿಬೇಕಲ್ವ ಅವರಿಗೆಲ್ಲ. ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಶವವನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಳ್ಳೋದು ಎಷ್ಟು ಧೃತಿ ಇರಬೇಕು ಆಕೆಗೆ. ಮತ್ತು ನೀವು ಇವ್ರನ್ನೆಲ್ಲ ಕಾಪಾಡಬೇಕು, ಇವ್ರು ಚೆನ್ನಾಗಿರ್ತಾರಲ್ಲ, ನಾನು ಹೋದರೆ ಚಿಂತೆ ಇಲ್ಲ, ಇವರೆಲ್ಲರಿಗೂ ಈ ಗುಣ ಬರಬೇಕಲ್ಲಪ್ಪ. ಇದು ಬೇಕಾಗಿದೆ. ಇದು ನಮ್ಮಲ್ಲಿದೆಯಾ, ಇದನ್ನು ನೋಡ್ಕೊಳ್ಳಿ ಮೊದಲು. ಈ ಗುಣ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಭೇದವಿಲ್ಲದೆ ಇದೆಯಾ? ಸುಮ್ಮನೆ ಸ್ಟೇಟಸ್ ಹಾಕ್ಕೊಂಡು ರೀಲ್ಸ್ಗೋಸ್ಕರ ಮಂಗಳಾರತಿ ಮಾಡಿ ಇವೆಲ್ಲ ಕೆಟ್ಟ ಕೊಳಕು ವಿಚಾರಗಳು ಅನಿಸುತ್ತೆ. ಇದನ್ನು ಶುಚಿ, ಇದು ಶುಚಿ ಬೇಕಾಗಿರೋದು. ಆಕೆ ತಗೊಂಡ ನಿರ್ಣಯ ಎಷ್ಟು ದೊಡ್ಡದು ಅಂತ ಅನ್ನಿಸ್ತು. ರಾಜನ ಹತ್ರ ಹೋದರು, ನನ್ನ ಕುಟುಂಬ ಉಳಿಯುತ್ತೆ, ಹಾಗಾಗಿ ನಾನು ತೊಂದರೆ ಇಲ್ಲ, ವಿವಾಹ ಆಗ್ತೀನಿ ಅಂತ. ಮದುವೆ ಆದಲು. ಅಲ್ಲೇ ಏನು ಸ್ಮಶಾನದಲ್ಲಿ ಇದೆಲ್ಲ ನಡೀತು. ಎಲ್ಲರೂ ನಂತರ ಮದುವೆ ಆಯಿತು, ರಾಜ ಹೊರಟ, ಇವರು ಎಲ್ಲ ಬಂದರು. ಕೊನೆ ಪಾಪ ಅಲ್ಲಿ ಚಿತೆ ಪಕ್ಕ ಉಳಿದಿವರು ಅದು ಯಾರು, ಆಕೆ ಒಬ್ಬಳೇ ಗೋಳು ಅಂತ ಅಳ್ತಾ ಇದ್ದಾಳೆ. ಸಂಕಟ. ಒಂದು ಹೆಣ್ಣಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಆಗ ಆಕೆ ನಿರ್ಣಯ ಮಾಡಲು, ಇದನ್ನು ನಾನು ಹೇಗೋ ಈಗ ಏನೂ ನನಗೆಲ್ಲ ಬಿಟ್ಟೇ ಹೋಗಿಬಿಟ್ಟಿದ್ದಾರೆ, ಚಿತೆಯಲ್ಲಿ ನಾನು ಈಗ ಚಿತೆ ಏರಬೇಕಾಗಿದೆ. ಹಾಗಾಗಿ ಒಂದು ಭಗವಂತನ ಪ್ರಾರ್ಥನೆ ಮಾಡೋಣ, ಈಶ್ವರನ ಪ್ರಾರ್ಥನೆ ಮಾಡಲಿ. ಅಪ್ಪ, ನೀನು ಮಾರ್ಕಂಡೇಯನಿಗೆ ಆಯುಷ್ಯವೇ ಇಲ್ಲದವನಿಗೆ ಆಯುಷ್ಯ ಕೊಟ್ಟಿಯಲ್ಲಪ್ಪ, ಇಂಥ ಎಷ್ಟೋ ಭಕ್ತರನ್ನು ನೀನು ಉದ್ಧರಿಸ್ಬಿಟ್ಟೀಯ. ಸುಮ್ಮನೆ ಶಿವ ಅಂದರೆ ಸಾಕು ಬಂದು ಅನುಗ್ರಹ ಮಾಡಿದಂಥ ಮಹನೀಯ ನೀನು. ಹೀಗಾಗಿ ನೀನು ಬಂದೇ ಬರ್ತೀಯಾ, ನನಗೆ ಸಹಕರಿಸ್ತೀಯಾ ಅನ್ನೋ ಒಂದೇ ಒಂದು ಆಸರೆ, ಬೇರೆ ಯಾರೂ ಇಲ್ಲದಾಗ ಪರಮಾತ್ಮ ಒಬ್ಬನೇ. ನಮಗೂ ಕಷ್ಟ ಬಂದಾಗ ಯಾರ ಬಳಿಯೂ ಯಾರೂ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂದಾಗ ಕಣ್ಣು ಮುಚ್ಚಿದರೆ ಒಳಗೆ ಅಂತರಂಗದಲ್ಲಿ ಬೆಳಕಾಗೋದು ಭಗವಂತ. ಎಂಥವ್ರಿಗೂ, ಎಂಥ ಬಲಿಷ್ಠರಾದವ್ರಿಗೂ, ಅಧಿಕಾರದಿಂದ ಧನದಿಂದ ಇನ್ಯಾವುದರಿಂದಲೂ ಬಲಿಷ್ಠರಾದವ್ರಿಗೂ ಸಂಕಟ ಎದುರಾದರೆ ಭಗವಂತನೊಬ್ಬನೇ ದಾರಿ. ಆ ರೀತಿಯಲ್ಲಿ ಆಕೆ ಕೂಡ ಪ್ರಾರ್ಥನೆ ಮಾಡಿದ್ಲು. ಪಾರ್ವತಿಗೆ ಸಂಕಟ ಇತ್ತು, ಕೈಲಾಸದಲ್ಲಿ ನೋಡ್ತಾ ಇದ್ಲಿ ಇದನ್ನೆಲ್ಲ. ದರ ಎಳ್ಕೊಂಬಂದ್ಲು ಗಂಡನನ್ನು. ಯೋಚನೆ ಮಾಡಬೇಡ, ನನಗೂ ಅವಳ ಮೇಲೆ ಕನಿಕರ ಇದೆ, ಹೋಗೋಣ ಬಾ ಅಂತ ಬಂದ ಪರಮೇಶ್ವರ. ಅವನೇ ಒಂದು ವ್ರತವನ್ನು ಬೋಧನೆ ಮಾಡಿದ. ನೋಡು, ಈ ದಿವಸ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಈ ದಿವಸ ನೀನು ಜ್ಯೋತಿರ್ಭೀಮೇಶ್ವರ ಅಂತ ನನ್ನನ್ನೇ ಕರೀತಾರೆ. ಒಂದು ಜ್ಯೋತಿಯಲ್ಲಿ, ಜ್ಯೋತಿ ಅದು ಆತ್ಮಜ್ಯೋತಿ ನಮ್ಮದು. ಆ ಜ್ಯೋತಿಯನ್ನು ಬೆಳಗಿ ಒಂದು ಮಣ್ಣಿನ ದೀಪ ಅಥವಾ ಮರದ ದೀಪವನ್ನು ಹಚ್ಚಿ, ವಸ್ತುತಃ ಈ ದಿವಸ ಪೂಜೆ ಮಾಡ್ತಾರಲ್ಲ, ಆ ಮರದ ದೀಪವನ್ನು ಹಚ್ಚಿ ಅದರ ಮೇಲೆ ಈಶ್ವರನ ಅದರಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ಪರಮೇಶ್ವರನಿಗೆ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಸುಮಂಗಲಿಯರಿಗೆ ದಾನವನ್ನು ಮಾಡಬೇಕು ಅಂತ ಇದೆ. ಭಕ್ಷ್ಯ ಭೋಜ್ಯ ದಕ್ಷಿಣ ಇತ್ಯಾದಿ ಯಥಾ ಸಾಮರ್ಥ್ಯ ನೈವೇದ್ಯ ಮಾಡಬೇಕು ಅಂತಿದೆ.
ಆ ರೀತಿಯಲ್ಲಿ 9 ವರ್ಷಗಳ ಕಾಲ ಈ ವ್ರತವನ್ನು ಸುಮಂಗಲಿಯರು ಮಾಡ್ತಾರೆ. ಅಲ್ಲಿ ಆಕೆ ಏನು ಸಿಕ್ತೋ ತನಗೆ ಅದೇ ಕಟ್ಟಿಗೆ ಅದೇನೇ ತೊಗೊಂಡು ಅಲ್ಲೇ ದೀಪ ಹಚ್ಚಿ ಅದನ್ನೇ ಮಣ್ಣನ್ನೇ ಆಕೆ ನೈವೇದ್ಯ ಮಾಡಿದ್ಲು ಅಂತ ಅಲ್ಲಿ ಕಥೆಯಲ್ಲಿ ಹೇಳುತ್ತೆ. ಅಂದರೆ ಭಗವಂತ ಏನೂ ಇಲ್ದಾಗ ಏನನ್ನು ಅವನಿಗೆ ಎಲ್ಲವೂ ಆಹಾರವೇ. ಪ್ರಾರ್ಥನೆ ಬಹಳ ಮುಖ್ಯ, ಮನಸ್ಸಿನ ವೇದನೆ ಸಮರ್ಪಣೆ ಇದು ಬಹಳ ಮುಖ್ಯ. ಹೀಗಾಗಿ ಈಶ್ವರನ ಪ್ರಾರ್ಥಿಸಿದ್ಲು. ಈಶ್ವರ ಮತ್ತೆ ಆಶೀರ್ವಾದವನ್ನು ಮಾಡಿ ಯೋಚನೆ ಮಾಡಬೇಡ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದ. ಸರಿ, ಅವಳು ಈಶ್ವರನ ಅನುಗ್ರಹ ಆಯಿತು ಅಂತ ಪಕ್ಕಕ್ಕೆ ತಿರುಗಿದ್ರೆ ಚಿತೆಯಿಂದ ನಿದ್ರೆಯಿಂದ ಎದ್ದವನ ಹಾಗೆ ಅವನು ಎದ್ದ. ತುಂಬ ಸಂತೋಷ ಆಯಿತು. ಪರಮೇಶ್ವರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿ ಇನ್ನೊಂದು ಸಲ, ನನ್ನಂಥವಳಿಗೂ ನೀನು ಕರುಣೆ ಇದೆಯಲ್ಲ ಸ್ವಾಮಿ, ನಾನು ಧನ್ಯಳಾದೆ ಅಂತ. ಈ ವಿಚಾರ ರಾಜನಿಗೆ ಹೋಯಿತು. ರಾಜ ಕೇಳಬೇಕಲ್ಲ, ಇದು ಇಂಥ ಸೊಸೆಯನ್ನು ನಾನು ಕಂಡೇ ಇಲ್ಲ, ಇವಳು ಸಾಧ್ವಿ ದೇವತಾ ಅನುಗ್ರಹದವಳು ಅಂತ ಹೇಳಿ ಅವಳಿಗೆ ದೊಡ್ಡ ಸನ್ಮಾನ ಇತ್ಯಾದಿಗಳನ್ನೆಲ್ಲ ಮಾಡಿ ಅವರ ತಂದೆ ಎಲ್ರಿಗೂ ಆಯಿತು. ರಾಜನ ಅನುಗ್ರಹ ಮತ್ತು ರಾಜನ ಪೋಷಣೆ ಎಲ್ಲ ಸಮೃದ್ಧವಾಗಿ ಸಿಕ್ತು. ಇದು ಕಥೆ. ಅಂತೂ ಸತ್ತಂಥವನನ್ನು, ಜೀವವೇ ಇಲ್ಲದೆ ಇರತಕ್ಕಂಥವನಿಗೆ ಅವಳ ಶ್ರದ್ಧೆ ಜೀವವನ್ನು ತಂದುಕೊಡೋ ಹಾಗೆ ಮಾಡ್ತು ಅನ್ನೋದು ಕಥೆ ಸಾರ. ಹೀಗಾಗಿ ಈ ದಿವಸ ಸುಮಂಗಲಿಯರು ಮದುವೆ ಆದಂಥವರು 9 ವರ್ಷಗಳ ಕಾಲ ಗಂಡನ ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯ ಬಲಕ್ಕಾಗಿ ಈ ಈಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಇದೆ. ಇನ್ನೂ ಒಂದು ನಮಗೆ ಇದರ ಹೆಸರು ಭೀಮನ ಅಮಾವಾಸ್ಯೆ. ಭೀಮ ಅಂದರೆ ಈಶ್ವರ ಅಂತ ಹೇಳಿದೆ. ಮಹಾಭಾರತದ ಒಂದು ಕಥೆಯನ್ನು ಹೇಳ್ತಾರೆ. ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರು ಶತಾವಧಾನಿ ಆರ್ ಗಣೇಶ್ ಅವರು ಹೇಳಿದಂಥ, ಅವರು ಕಂಡುಕೊಂಡ ಒಂದು ಸುಳಿವು ಕಥೆ. ಇದಕ್ಕೆ ಯಾಕೆ ಇದನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ ಅಂತ ಅವರು ಕಂಡುಕೊಂಡ ಒಂದು ಇದರ ದರ್ಶನ ಏನಪ್ಪ ಅಂದರೆ, ಈ ದಿವಸ ಭೀಮ ಆ ದಿವಸ ಕೀಚಕನ ವಧೆ ಮಾಡಿದಂಥ ದಿವಸ. ಅವಳು ಪಾಪ ಹೈರಾಣಾಗಿದ್ಲು ಕೀಚಕನಿಂದ. ಸರಿ, ಇವನಿಗೆ ಏನು ಮಾಡೋದು, ಮುಕ್ತಿ ಕಾಣಿಸ್ಬೇಕಲ್ಲ, ಗಂಡನ ಬಳಿ ಹೇಳಿಕೊಂಡ್ಲು. ಆಗ ಭೀಮ ಸ್ವಲ್ಪ ದಿವಸ ಕಾಯೋಣ, ಅಮಾವಾಸ್ಯೆ ದಿವಸ ಯಾರೂ ಇರೋದಿಲ್ಲ, ಯಾಕಂದರೆ ಅಜ್ಞಾತವಾಸದಲ್ಲಿದ್ದರು. ಯಾರೂ ಇಲ್ಲದೇ ಇದ್ದಾಗ, ಬೆಳಕಿಲ್ಲದೇ ಇದ್ದಾಗ ನಾವು ಇದನ್ನು ಮಾಡಬೇಕಾಗತ್ತೆ. ಹೀಗಾಗಿ ಯೋಚನೆ ಮಾಡಿ ಸ್ವಲ್ಪ ಸಮಯ ತಗೋ ನೀನು ಅಂತ ಹೇಳಿ ಅಮಾವಾಸ್ಯೆ ದಿವಸ ಬಂದು ಕಾಣಬೇಕು ಅಂತ ಹೇಳಿದ್ದ ಕೀಚಕ. ಸರಿ, ಅಮಾವಾಸ್ಯೆ ದಿವಸ ಗುರ್ತು ಮಾಡಿದ್ಲು. ತನ್ನ ಬದಲಿಗೆ ಭೀಮನನ್ನು ಕಳಿಸ್ಕೊಟ್ಲು. ಯಾರೂ ಒಪ್ಪಲಿಲ್ಲ. ಭೀಮ ಮಾತ್ರ ನೀನು ಯೋಚನೆ ಮಾಡಬೇಡ, ನಾನಿದ್ದೀನಿ ನಿನಗೆ ಅಂತ ಹೇಳಿ, ಅದು ಚೆನ್ನಾಗಿದೆ, ಅದನ್ನು ಇನ್ನೊಂದು ದಿವಸ ಯಾವತ್ತಾದರೂ. ಆ ಪ್ರಸಂಗವೇ ತುಂಬ ಚೆನ್ನಾಗಿದೆ. ಒಬ್ಬ ಅಂದರೆ ಒಲಿದು ಬಂದ ಹೆಣ್ಣನ್ನು ಎಲ್ಲ ಸಂಸಾರನ ಬಿಟ್ಟು ಬಂದಿರ್ತಾಳೆ. ಅಂಥ ಹೆಣ್ಣನ್ನು ಗಂಡನಾದವನು ಹೇಗೆ ನಡ್ಕೋಬೇಕು, ಧರ್ಮರಾಯನ ಹಾಗಲ್ಲ, ಅರ್ಜುನನ ಹಾಗಲ್ಲ, ನಕುಲ ಸಹದೇವರ ಹಾಗಲ್ಲ, ಭೀಮನ ಹಾಗೆ ಅಂತ ಅವಳು ತುಂಬ ಪ್ರಶಂಸೆ ಮಾಡಿ ತುಂಬ ಹೊಗಳ್ತಾಳೆ. ಗಂಡ ಇದ್ದರೆ ನಿನ್ನಂಥವನು ಇರಬೇಕಯ್ಯ, ಇವ್ರನ್ನೆಲ್ಲ ತೊಗೊಂಡು ನಾನೇನು ಮಾಡಲಿ ಅಂತ. ಆಪತ್ತು ಬಂದಾಗ ರಕ್ಷಣೆ ಕೊಡಬೇಕಾದ್ದು ಗಂಡನ ಧರ್ಮ ಅಂತ. ಅದನ್ನು ಸೂಚಿಸುತ್ತೆ ಈ ಒಂದು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆಯ ವ್ರತ. ಹೀಗಾಗಿ ಆ ಕಾರಣದಿಂದ ಭೀಮನ ಅಮಾವಾಸ್ಯೆ ಅಂತ ಬಂದಿರಬಹುದು ಅನ್ನೋದನ್ನು ಅವರ ಒಂದು ಉಪನ್ಯಾಸದಲ್ಲಿ ತಿಳಿಸಿದರು. ಅದನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾಯಿತು. ಅಂತೂ ಇದು ಈಶ್ವರನ ಕುರಿತಾದ ಪ್ರಾರ್ಥನೆಯನ್ನು ಹೇಳ್ತಕ್ಕಂಥ ಮೂಲ ವ್ರತ ಇರೋದು ಹಾಗೆ. ಹೀಗಾಗಿ ಈ ದಿವಸ ನಿಮ್ಮ ಮನೆಗಳಲ್ಲೂ ಈಶ್ವರನ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆಯನ್ನು ಮಾಡಿ, ಸಂಸಾರದಲ್ಲಿ ನೋಡಿ, ಗಂಡ ಹೆಂಡರಲ್ಲಿ ಸಾಮಾನ್ಯವಾಗಿ ಅಹಂಕಾರ ಬರಬಾರ್ದು, ನಾನೇ ಮೇಲು ಅನ್ನೋದು ಬರಬಾರ್ದು. ಕೃಷ್ಣನನ್ನು ಒಮ್ಮೆ ಗೋಪಿಕೆಯರು ಕೇಳ್ತಾರೆ, ಕೃಷ್ಣ, ನಾವು ತುಂಬ ಪ್ರೀತಿಸ್ತೀವಿ ಒಬ್ಬರನ್ನು, ಆದರೆ ಸಾಮಾನ್ಯವಾಗಿ 3 ವಿಧದ ಪ್ರೀತಿಯನ್ನು ಕಾಣ್ತೀವಿ ಲೋಕದಲ್ಲಿ. ನಾವೊಬ್ಬರನ್ನ ಯಾರನ್ನೋ ಪ್ರೀತಿಸ್ತೀವಿ, ಅದಕ್ಕೆ ಪ್ರತಿಯಾಗಿ ಅವರು ಪ್ರೀತಿಸ್ತಾರೆ, ಅದು ಒಂದು ಕಡೆ. ಇನ್ನೊಮ್ಮೆ ನಾವು ಒಬ್ಬರನ್ನು ಅತಿಯಾಗಿ ಪ್ರೀತಿಸ್ತೀವಿ, ಆದರೆ ಅವರಿಂದ ತಿರಸ್ಕಾರ ಇರ್ತದೆ. ಈ ರೀತಿಯ ಪ್ರೀತಿಗಳಿದ್ದಾವೆ. ಇನ್ನೂ ಒಂದಿದೆ, ಅವರು ಪ್ರೀತಿಸಲಿ ಬಿಡಲಿ, ಅವ್ರ ಕಡೆಗೆ ಗಮನವೇ ಇರೋದಿಲ್ಲ ಎಷ್ಟೋ ಜನಕ್ಕೆ, ತಿರಸ್ಕಾರ. ಈ ರೀತಿಯದ್ದನ್ನು ಕಾಣ್ತೀವಿ. ಇದು ಯಾವುದು ನಿಜವಾದ ಪ್ರೀತಿ ಹೇಳುವಂತ ಗೋಪಿಕೆಯರು ಕೃಷ್ಣನನ್ನು ಪ್ರಾರ್ಥಿಸ್ತಾರೆ. ಭಾಗವತದಲ್ಲಿ ಬರ್ತಕ್ಕಂಥ ಕಥೆ. ಕೃಷ್ಣ ಹೇಳ್ತಾನೆ, ನೋಡು,
ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೀನಿ ಅಂದರೆ ಅವ್ರಿಗೆ ನನ್ನಿಂದ ವಾಪಸ್ ಪ್ರೀತಿ ಬರ್ತಾ ಇದೆ ಅಂದರೆ ಅದೇನೋ ಅಂಗಡಿ ವ್ಯಾಪಾರದ ಥರ ಆಗಿಬಿಡುತ್ತೆ. ನಾನು ಕೊಟ್ಟಿದ್ದಕ್ಕೆ ಏನೋ ಬರ್ತಾ ಇದೆ ಅಂತ. ಇನ್ನು ನಾನು ಪ್ರೀತಿಸ್ತಾ ಇದ್ದೀನಿ, ಅವ್ರ ಕಡೆಯಿಂದ ಏನೂ ರಿಯಾಕ್ಷನ್ಸ್ ಇಲ್ಲ, ಇದು ಏನು ಅಂಥ ಉಚಿತವಾದ ಪ್ರೀತಿ ಅಲ್ಲ. ವಸ್ತುತಃ ನಾವು ಅವರು ನಮ್ಮನ್ನು ಪ್ರೀತಿಸ್ತಾರೋ ಇಲ್ಲವೋ ಬೇರೆ ವಿಚಾರ. ಆದರೆ ನಾವು ಮಾತ್ರ ಸರ್ವರನ್ನೂ ಪ್ರೀತಿಸುವ, ಅವ್ರು ನಮ್ಮ ಕಡೆ ನೋಡಲಿ ಬಿಡಲಿ, ಅವರಿಂದ ಉಪಕಾರ ಆಗಲಿ ಬಿಡಲಿ, ನಮಗೆ ಅವರಲ್ಲಿ ಕಾಳಜಿ ಇದೆಯಾ, ನಮಗೆ ಅವರಲ್ಲಿ ಪ್ರೀತಿ ಇದೆಯಾ, ಗಂಡ ಹೆಂಡತಿಗೆ ಇದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಎಷ್ಟೋ ಬಾರಿ ಆಕೆ ಮಾಡುವ ಕೆಲಸಗಳು, ಕೈಂಕರ್ಯಗಳು, ಇನ್ಯಾವುದೋ ಸಹಾಯಗಳು, ಇದು ಯಾವುದನ್ನು ಗುರುತಿಸೋದಕ್ಕೆ ಹೋಗೋದಿಲ್ಲ. ಗಂಡ ದುಡ್ಕೊಂಡು ಬರ್ತಾನೆ ಅನ್ನೋ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಈಗ ಸಮನಾಗಿ ಆಕೆ ದುಡಿತಾ ಇದ್ದಾಳೆ, ಆಕೆ ಅಡುಗೆ ಮನೇಲಿ ದುಡಿಬೇಕು, ಮಕ್ಕಳ ಜೊತೆ ಕೆಲಸ ಹೇಗಬೇಕು, ಅದಾದಮೇಲೆ ಹೊರಗಿನ ವ್ಯವಹಾರಗಳಲ್ಲಿ ತೊಡಗಬೇಕು. ಇದಲ್ಲದೆ ಯಾರೋ ಬಂಧು ಮಿತ್ರರು ಮನೆಗೆ ಬಂದಿರ್ತಾರೆ, ಇನ್ಯಾವುದೋ ಆರೋಗ್ಯ ಕಷಾಯ, ಕಾಯಿಲೆ ಕಷಾಯ ಅಂತ ಬಂದಾಗ ಅದಕ್ಕೆ ಆಕೆಯ ಸ್ಪಂದನೆ, ಇವುಗಳನ್ನೆಲ್ಲ ಗಮನಿಸ್ಕೊಂಡಾಗ ಆಕೆಯ ಜವಾಬ್ದಾರಿ, ಆಕೆಯ ಕಾಳಜಿ ಇವುಗಳೆಲ್ಲ ದೊಡ್ಡದು ಅನಿಸುತ್ತೆ. ಇದನ್ನೆಲ್ಲ ಪರಿಶೀಲಿಸ್ಕೊಳ್ಬೇಕು. ಇದನ್ನು ಕೃಷ್ಣ ಹೇಳೋದು. ಅವರಿಗೆ ಪ್ರೀತಿ ಕೊಟ್ಟರೆ ಅದು ದೊಡ್ಡದು ಅಂತ. ಅವರು ನಮ್ಮ ಕಡೆ ತಿರುಗಿ ನೋಡಲಿಲ್ಲ ಅಂದರೂ ವಾಪಸ್ ತಿರುಗಿ ನೋಡಬೇಕು. ಅವರಿಗೆ ಏನಾಗಿದೆ ಅದನ್ನು ಗಮನಿಸ್ಕೊ. ಇದು ವಯಸ್ಸ ಮಾಡಿದ್ರೆ ಬಹಳ ಒಳ್ಳೆಯದು. ಗಂಡನಿಗೆ ಹಾಗೆ ಹೆಂಡತಿ ಗಂಡ ಇದು ಬೇಕು. ಅವರಿಗಾಗಿ ಒಂದಷ್ಟು ಸಮಯ ತ್ಯಾಗ ಮಾಡಬೇಕು, ಒಂದಷ್ಟು ನೋವನ್ನು ಭರಿಸ್ಕೊಳ್ಬೇಕು. ನಿಮ್ಮ ಬಂಧುಗಳ ಆರೋಗ್ಯ ವಿಚಾರವನ್ನು ಹೆಂಡತಿ ವಿಚಾರಿಸ್ತಾ ಇದ್ದಾಳೆ ಅಂತಂದರೆ, ಹೆಂಡತಿಯ ಬಂಧುಗಳ ಆರೋಗ್ಯ ಸಮಸ್ಯೆ ಆದಾಗ ನೀವು ಎಷ್ಟು ಸಹಕರಿಸಿದ್ರೆ ಅದು ಬಹಳ ಮುಖ್ಯವಾಗುತ್ತೆ. ಈ ರೀತಿಯಲ್ಲಿ ಇದು ಬರೀ ಸಹಾಯ ಮತ್ತೊಂದು ಅಷ್ಟಲ್ಲ, ಪ್ರೇಮದಲ್ಲೂ ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು ಅಂತ ಹೇಳ್ತಾರೆ ಡಿ ವಿ ಜಿಯವರು. ಹೀಗಾಗಿ ಇದು ಪ್ರೀತಿ ಅನ್ನೋದು ಅಳತೆ ತೂಕ ಮಾಡಿ ಏನೋ ತಕಡಿಲಿ ಇದೆಲ್ಲ. ಅದು ಯಾವುದೇ ಅಪೇಕ್ಷೆಗಳಿಲ್ಲದ ಹಾಗಿರಬೇಕು ಅನ್ನೋದು ಸಾರ. ದಾಂಪತ್ಯ ಆಗ ವರ್ಧಿಸುತ್ತೆ. ಏನೋ ಒಂದು ಗುರಿ ಇಟ್ಟುಕೊಂಡಲ್ಲ, ನಿಸ್ವಾರ್ಥವಾಗಿ ಕೇವಲ ಪ್ರೀತಿ. ಅಲ್ಲಿ ಬಹಳ ಗೆಲ್ಲಬೇಕಾದದ್ದು ಪ್ರೀತಿ. ಆ ರೀತಿಯಲ್ಲಿ ದಾಂಪತ್ಯ ಇರಬೇಕು ಅನ್ನೋದನ್ನು ಇಂಥ ಕಥೆಗಳಿಂದ ನಾವು ತಿಳ್ಕೋಬೇಕು. ಬರೀ ಪೂಜೆ ಮಾಡಿ ಸಂತೋಷ, ಅದು ಒಂದು ಶ್ರದ್ಧೆಯನ್ನು ಏರ್ಪಾಡು ಮಾಡಿಕೊಡುತ್ತೆ. ಅದು ಇಂಥ ಭೀಮೇಶ್ವರ ವ್ರತಗಳನ್ನು 150 ಮಾಡಿದ್ರು ಅಷ್ಟು ವರ್ಷ ಬದುಕಿರಲ್ಲ ಬಿಡಿ. ನಾನು ಒಂದು ಅಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದರೂ ಕೂಡ ಇನ್ನೂ ಗಂಡನ ಮುಖ ನೋಡಿದ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಮುಖ ನೋಡಿದ್ರೆ ಗಂಡಂಗಾಗಲ್ಲ, ಅವ್ರ ಚಟುವಟಿಕೆಗಳು ಇವ್ರಿಗೆ ಇಷ್ಟ ಆಗಲ್ಲ ಅಂತಂದರೆ ಇದು ಇಷ್ಟು ವರ್ಷ ವ್ರತ ಮಾಡಿ ವ್ಯರ್ಥ ಆಗುತ್ತೆ. ಹೀಗಾಗಿ ಅವರ ಮನಸ್ಸಿನ ಜಾಡಿ ಏನು, ಹೆಂಡತಿಯ ಮನಸ್ಸಿನ ಜಾಡಿ ಏನು, ಗಂಡನ ಮನಸ್ಸಿನ ಜಾಡಿ ಏನು, ಇದನ್ನು ಅರ್ಥ ಮಾಡಿಕೊಂಡು ಸಂಸಾರ ನಡೆಸೋದು ಬಹಳ ಉತ್ತಮವಾದದ್ದು ಅನ್ನೋದನ್ನು ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಹೇಳುತ್ತೆ. ಹೀಗಾಗಿ ಸುಮ್ಮನೆ ನಗೆಪಾಟ್ಲಿಗೆ ಏನೇನೋ ಮಾಡೋದಕ್ಕಿಂತ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಇಬ್ಬರು ಪರಸ್ಪರ ಅವರವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಂತೋಷವನ್ನು ವರ್ಧಿಸಿಕೊಳ್ಳುವುದು, ಹೆಚ್ಚು ಮಾಡಿಕೊಳ್ಳೋದು ಹೇಗೆ, ಆ ದೃಷ್ಟಿಯಲ್ಲಿ ಈ ವ್ರತ ನಮ್ಮೆಲ್ಲರಿಗೆ ಬೆಳಕಾಗಲಿ ಅಂತ ಈಶ್ವರನಲ್ಲಿ ಪ್ರಾರ್ಥಿಸೋಣ. ಸರಿ ಶಾಸ್ತ್ರಿಗಳೇ, ಭೀಮನ ಅಮಾವಾಸ್ಯೆಯ ಹಿನ್ನೆಲೆ, ಮಹತ್ವ ಮತ್ತು ಪುರಾಣವನ್ನು ತಿಳಿಸ್ಕೊಟ್ರಿ. ಆದರೆ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸೋದಾದರೆ? ಈ ದಿವಸ ಹೆಣ್ಣುಮಕ್ಳು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಸೂಚ್ಯವಾಗಿ ಹೇಳಿದೆ ಆಗಲೇ. ದೀಪಸ್ತಂಭ, ಅದಕ್ಕೆ ಈಶ್ವರನ ಆರಾಧನೆ ಮಾಡೋದು. ನೀವು ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ದೇವರ ಏನು ಮಂಟಪ ಇದೆ ಅದರ ಕೆಳಗಡೆ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಬಾಳೆ ಎಲೆ ಆಗಬಹುದು, ಅಥವಾ ಒಂದು ಯಾವುದಾದ್ರು ಇನ್ನೊಂದು ತಟ್ಟೆ, ಅದು ತಾಮ್ರದ್ದು ಅಥವಾ ಬೆಳ್ಳಿದು ನಿಮ್ಮ ಸಾಮರ್ಥ್ಯ ನೋಡಿಕೊಂಡು ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಜ್ಯೋತಿ ಸ್ತಂಭವನ್ನು ಇಟ್ಟು ಅಲ್ಲಿ ದೀಪವನ್ನು ಹಚ್ಚಿ, ಅಲ್ಲಿಯೇ ಈಶ್ವರನ ಜ್ಯೋತಿ ಸ್ತಂಭ ಏನಿದೆ, ಸ್ತಂಭ ಅಂದರೆ ಅದು ದೀಪದ ಕಂಬ, ಮರದ ದೀಪದ ಕಂಬ, ಅದರಲ್ಲೇ ಈಶ್ವರನನ್ನು ಆವಾಹನೆ ಮಾಡ್ತಕ್ಕಂಥದ್ದು ಷೋಡಶೋಪಚಾರ ಪೂಜೆ ಅಂತ ಹೇಳ್ತಾರೆ. ಅಂದರೆ ಆವಾಹನೆ, ಆತನನ್ನು ಸತ್ಕರಿಸ್ತಕ್ಕಂಥದ್ದು, ಹೀಗೆ ವಿಧದ ಪೂಜೆಗಳಿದಾವಲ್ಲ. ಸಾಮಾನ್ಯವಾಗಿ ನೀವು ಮಹಾಲಕ್ಷ್ಮಿ ಪೂಜೆ ಇತ್ಯಾದಿ ಎಲ್ಲ ಮಾಡ್ತಿರಲ್ಲ, ಆ ರೀತಿಯಲ್ಲಿ ಷೋಡಶೋಪಚಾರ ಪೂಜೆ ಅಂತ 16 ಬಗೆಯ ಉಪಚಾರಗಳು ಅಂತ. ಸ್ವಾಮಿಯನ್ನು ಕರಿತಕ್ಕಂಥದ್ದು, ಕೂಡಿಸ್ತಕ್ಕಂಥದ್ದು, ಅವನಿಗೆ ಮಧುಪರ್ಕ ಸಮರ್ಪಣೆ ಮಾಡ್ತಕ್ಕಂಥದ್ದು, ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ವಸ್ತ್ರವನ್ನು ಹಾಕ್ತಕ್ಕಂಥದ್ದು, ಗೆಜ್ಜೆ ವಸ್ತ್ರ ಇತ್ಯಾದಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಹೂವಿನ ಮಾಲೆಯನ್ನು ಹಾಕ್ತಕ್ಕಂಥದ್ದು, ಹೀಗೆ ಬಗೆಯಲ್ಲಿ ಅವನಿಗೆ ಅರ್ಚನೆ ಮಾಡಿ
ಅಷ್ಟೋತ್ತರ ಸೇವೆಯನ್ನು ನೆರವೇರಿಸಿ ಈಶ್ವರನ ಅಷ್ಟೋತ್ತರವನ್ನು ಹೇಳಿಕೊಂಡು ಈಶ್ವರನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅಲ್ಲಿ ಪರಮೇಶ್ವರನ ಅನುಗ್ರಹ ಪ್ರೀತ್ಯರ್ಥವಾಗಿ ಒಂದು ದಾರವಾಗಿರುತ್ತದೆ. ಆ ದಾರವನ್ನು ಕೈಗೆ ಕಟ್ಟಿಕೊಳ್ತಕ್ಕಂಥದ್ದು. ಏನು ಅರಿಶಿನ ಕುಂಕುಮ ಇತ್ಯಾದಿ ಮಂಗಲ ದ್ರವ್ಯ ಇದೆ, ಅದನ್ನು ಸುಮಂಗಲೆಯರನ್ನು ಕರೆದವರಿಗೆ ದಾನವನ್ನು ಕೊಡ್ತಕ್ಕಂಥದ್ದು. ಹೀಗೆ ಸರಳವಾದ ಕ್ರಮ. ಇದು ಒಬ್ಬರೇ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ನಿಮಗೆ ತೋಚಿದ ಹಾಗೆ ಮಾಡೋದು ಕಷ್ಟ ಆಗುತ್ತೆ. ಯಾರನ್ನಾದರೂ ಒಬ್ಬ ಪಟುಗಳನ್ನು, ಪುರೋಹಿತರನ್ನು ಕರೆದು ಅದನ್ನು ಪೂಜೆ ಮಾಡಿಸೋದು ತುಂಬ ಸೂಕ್ತ. ಏಕೆಂದರೆ ಇದಕ್ಕೆ ಆವಾಹನ ಮಂತ್ರ ಮತ್ತು ಅಲ್ಲಿ ಸ್ಥಾಪನ ಮಂತ್ರ ಇತ್ಯಾದಿ ಎಲ್ಲ ಬೇರೆ ಬೇರೆ ಮಂತ್ರಗಳಿಂದ ಭಗವಂತನನ್ನು ಕರೆದು ಸಂತುಷ್ಟಪಡಿಸ್ತಕ್ಕಂಥ ಒಂದು ಭಾಗ ಆಗಿದೆ. ಇಲ್ಲಪ್ಪ ನನಗೆ ಅದು ಕಷ್ಟ ಇದೆ, ಹೇಗೆ ಸುಮ್ಮನೆ ಸರಳವಾಗಿ ಮಾಡೋದು ಅಂತಂದರೆ ನಾನೀಗ ಹೇಳಿದ ಹಾಗೆ ಒಂದು ಮರದ ಕಂಬವನ್ನು, ಜ್ಯೋತಿಯ ಸ್ತಂಭವನ್ನು ಇಟ್ಟು ಅದಕ್ಕೆ ಪರಮೇಶ್ವರ ನೀನು ಬಂದು ಆವಾಹನೆ, ಮನಸ್ಸಿನ ಪೂಜೆ ದೊಡ್ಡದು, ಮನಸ್ಸಿನಲ್ಲೇ ಅವನನ್ನು ಆವಾಹನೆ ಮಾಡಿಸಿ, ಬಾಪ್ಪ ಇದೊಂದು ಪೀಠ ಇಟ್ಟಿದ್ದೀನಿ ಕೂತ್ಕೋ ನೀನು ಅಂತ ಹೇಳಿ ಅವನಿಗೆ ಅಲಂಕಾರಗಳ ಇತ್ಯಾದಿಗಳನ್ನು ಮಾಡಿ ಅಭಿಷೇಕ ಸಾಧ್ಯವಾದರೆ ಮಾಡಿಸಿ ನೈವೇದ್ಯ, ನಿಮ್ಮ ಇಷ್ಟ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಮಂಗಳಾರತಿ ಬೆಳಗ್ಗೆ ಗಂಡನಿಗೂ ಮನೆಯವರಿಗೆಲ್ಲರಿಗೂ ಆ ಮಂಗಳಾರತಿಯನ್ನು ಕೊಟ್ಟು ಅನುಗ್ರಹ ಪಡಿತಕ್ಕಂಥದ್ದು. ಅವನ ಆಶೀರ್ವಾದವನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಮಾಡ್ತಾರೆ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ರವಿ, ಚಂದ್ರ, ಬುಧ ಮತ್ತು ಗುರು 4 ಗ್ರಹಗಳನ್ನು ಕಾಣ್ತಾ ಇದ್ದೀವಿ. ಇನ್ನು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಶುಕ್ರ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಮಾಂದ್ಯ ಉದಯಾಗಿದೆ ತುಲಾ ರಾಶಿಯಲ್ಲಿ, ಇನ್ನು ರಾಹು, ಶನೈಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ದಾಂಪತ್ಯದಲ್ಲಿ ನೋಡಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಆ ಸೂಚನೆ ಸಿಗ್ತಾ ಇದೆ. ಸಪ್ತಮಾಧಿಪತಿ ನೀಚನಾಗಿರೋದು, ಸಪ್ತಮ ಸ್ಥಾನದಲ್ಲಿ ಮಾಂದಿ ಇರೋದು. ಹೀಗಾಗಿ ಯಾವುದನ್ನು ಭೀಮನ ಅಮಾವಾಸ್ಯೆ ಗಂಡನ ಪೂಜೆ ದಿವಸ ಅಂತ ಅಂತೀವೋ ಆ ದಿವಸವೇ ಇಬ್ಬರು ಜಟಾಪಟಿ ಹಿಡಿದುಬಿಟ್ರೆ ಕಷ್ಟ ಆಗುತ್ತೆ. ಸಮಾಧಾನವಾಗಿರಿ, ಈಶ್ವರನ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ. ವ್ಯಾಪಾರಿಗಳು ಹಣ್ಣು, ಹೂವು, ಹಾಲು, ಹೈನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ, ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ. ಇನ್ನು ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲ ಕಾಣ್ತೀರ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಅಸಮಾಧಾನ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು ಚೆನ್ನಾಗಿದೆ ಈ ದಿವಸ ನಿಮಗೆ ಸೇವಕರು, ಸಹಾಯಕರು ಇಂಥವರಿಂದ ಯಾರಿಗೂ ಕೆಲಸ ಹೇಳಿದ್ರೆ ಆ ಕೆಲಸ ಪೂರ್ಣ ಆಗೋದಿಲ್ಲ, ನಿಮ್ಮ ತಲೆಗೆ ಬರುತ್ತೆ ಕೊನೆಗೆ, ಆ ರೀತಿಯಲ್ಲಿದೆ. ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಈ ದಿವಸ ಹುಷಾರಾಗಿರಿ. ಈ ದಿವಸ ಸಾಲ, ಶತ್ರುಗಳ ಬಾಧೆ ಇದನ್ನು ಒಂದು ರೀತಿಯಲ್ಲಿ ಕೆಲವರು ಸಂದಿಗ್ಧಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ, ಹುಷಾರು. ಈ ದಿವಸ ನಿಮಗೆ ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ ಇವುಗಳು ಚೆನ್ನಾಗಿದೆ. ಪ್ರಯಾಣದಲ್ಲಿ ಈ ದಿವಸ ಅನುಕೂಲದ ವಾತಾವರಣ ಇದೆ ತಕ್ಕ ಮಟ್ಟಿಗೆ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಬುದ್ಧಿ ಮಂಕಾಗುವ ಸಾಧ್ಯತೆ ಮತ್ತು ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ಈ ದಿವಸ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಲಾಭ, ಅನುಕೂಲ ಇತ್ಯಾದಿ ಕಾಣ್ತೀರ. ಪ್ರೆಷರ್ ಇದೆ, ವರ್ಕ್ ಪ್ರೆಷರು ಇದೆ, ಅನುಕೂಲವೂ ಇದೆ, ಆ ರೀತಿಯಲ್ಲಿ ಈ ದಿವಸ ಇರತಕ್ಕಂಥದ್ದು. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ನಿಮಗೂ ಕೂಡ ಸೂಚಿಸ್ತಾ ಇದೆ. ಶೀತ, ಕಫ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಪ್ರಯಾಣದಲ್ಲಿ ಈ ದಿವಸ ಅಸಮಾಧಾನ, ಸ್ವಲ್ಪ ಮಟ್ಟಿಗೆ ತೊಡಕು ಇದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ ಈ ದಿವಸ ನಿಮಗೆ ಕೃಷಿಕರಿಗೆ ಸ್ವಲ್ಪ ತೊಂದರೆ ಮತ್ತು ಮಾರುಕಟ್ಟೆಗಳಲ್ಲಿ, ಸಿಟಿಗಳಲ್ಲಿ, ಮಾಲ್ಗಳಲ್ಲಿ ತಿರುಗಾಡುವಾಗ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಹಿ ಘಟನೆಗಳು ನಡೆಯಬಹುದು, ಹುಷಾರಾಗಿರಿ. ತೋಚದೆ ಹೋಗಿಬಿಡುತ್ತೆ, ಏನು ಕೆಲಸ ಮಾಡೋದು ಅಂತ ಆ ರೀತಿಯಲ್ಲಾಗುತ್ತೆ. ಸ್ವಲ್ಪ ಭಯ, ಆತಂಕವನ್ನು ಸೂಚಿಸ್ತಾ ಇದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ. ತಪ್ಪದೇ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಈ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಈ ದಿವಸ ಹೆಚ್ಚಿನ ಖರ್ಚು, ಆಪ್ತರಿಗಾಗಿ, ಇಷ್ಟಮಿತ್ರರಿಗಾಗಿ, ಆಪ್ತರಿಗಾಗಿ ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಅದು ಒಂದು ಫಲ. ಉಳಿದ ಹಾಗೆ ಈ ದಿವಸ ಪ್ರಾರ್ಥನೆಗೆ ಪಾರ್ವತಿ ಪರಮೇಶ್ವರನ್ನೇ ಪ್ರಾರ್ಥಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ.
ಕೆಲಸ ಕಾರ್ಯಗಳಲ್ಲಿ ಸಹಕಾರ ಸಪೋರ್ಟ್ ಸಿಗ್ತಕ್ಕಂಥದ್ದು ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿರಬೇಕು ಈ ದಿವಸ. ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ತೊಂದರೆ, ಈ ದಿವಸ ಯಾವುದೋ ಒಂದು ತೊಡಕು, ಪ್ರಮಾದ, ಇನ್ನೇನೋ ಈ ರೀತಿಯ ಒಂದು ತೊಂದರೆಯ ಒಂದು ಫಲ ಕೂಡ ಇದೆ. ಹುಷಾರು. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ನೀವು ವಿಷ್ಣು ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸಿ. ಇನ್ನು ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸಹಕಾರಗಳು ಮತ್ತು ವರ್ಕ್ ಪ್ರೆಷರ್ ಆಗಿದೆ. ಮಿಶ್ರ ಫಲವನ್ನು ಕಾಣ್ತೀರಾ ಈ ದಿವಸ. ಈ ದಿವಸ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ನಿಮಗೆ. ಮತ್ತು ಅತಿಯಾದ ವ್ಯಯವೂ ಸೂಚಿಸ್ತಾ ಇದೆ. ಆರೋಗ್ಯ ನಿಮಿತ್ತ ಅಲೆದಾಟ, ವ್ಯಯ, ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಮನೆ, ಈ ರೀತಿಯಲ್ಲಿ ಸ್ವಲ್ಪ ಪರದಾಟ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ, ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಹುಷಾರು, ಸಮಾಧಾನ ಬೇಕು. ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಶಿವಶಕ್ತಿಯರ ಆರಾಧನೆ ಮತ್ತು ಈಶ್ವರನಿಗೆ ಅಭಿಷೇಕ, ರುದ್ರಾಭಿಷೇಕ ಮಾಡೋದು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲ, ಶುಭ ಫಲವನ್ನು ಕಾಣ್ತೀರಾ. ಅನುಕೂಲಗಳು, ಸಹಕಾರಗಳು ಉಂಟಾಗುತ್ತೆ. ಈ ಹಾಲು ಹೈನು ವಸ್ತ್ರ ವ್ಯಾಪಾರಿಗಳು ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ತೊಂದರೆಗಳು, ತೊಡಕುಗಳು, ಸಹಕಾರ ಸಿಗದೆ ಹೋಗಿಬಿಡ್ತಕ್ಕಂಥದ್ದು ಆ ರೀತಿಯಲ್ಲಿದೆ. ಮತ್ತು ಅತಿಯಾದ ವ್ಯಯ, ನಷ್ಟ, ಕಾಲಿಗೆ ಪೆಟ್ಟಾಗಬಹುದು, ಆ ರೀತಿಯಲ್ಲಿ ಇದೆ ಈ ದಿವಸ. ಸುಬ್ರಹ್ಮಣ್ಯ ಕವಚ ಇದು ತುಂಬ ಒಳ್ಳೆಯದು, ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ತೊಂದರೆಗಳನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇವುಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೆ ಪಾರ್ವತಿ ಪರಮೇಶ್ವರನ ಪ್ರಾರ್ಥಿಸಿ, ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ. ಇನ್ನು ವಿದೇಶ ವಹಿವಾಟು ಇತ್ಯಾದಿ ವ್ಯವಹಾರಗಳೇನಾದರೂ ಇದ್ದರೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹಿರಿಯರಿಂದ ಉತ್ತಮ ಸಲಹೆ, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಹಿರಿಯರ ಸಹಕಾರ ಸಿಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಈಶ್ವರನ ಆರಾಧನೆಯನ್ನೇ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಕಡಿಮೆ ಇದೆ, ತೊಡಕುಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ಕಿರಿಕಿರಿ ಮತ್ತು ಕೆಲಸ ಬೇಡ ಅನ್ನಿಸ್ತಕ್ಕಂಥದ್ದು, ಆ ರೀತಿಯಲ್ಲಿ ಒಂದು ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತೀರ ಈ ದಿವಸ. ದಾಂಪತ್ಯದಲ್ಲೂ ಸ್ವಲ್ಪ ಮನಸ್ತಾಪ, ಅಸಮಾಧಾನ, ಅದು ಕೋಲ್ಡ್ ವಾರ್ ಅಂತಾರಲ್ಲ, ಆ ರೀತಿಯಲ್ಲಿ ಒಂದು ಸಾಧ್ಯತೆ ಇದೆ. ಹೀಗಾಗಿ ತಪ್ಪದೇ ಪಾರ್ವತಿ ಪರಮೇಶ್ವರನ ಪ್ರಾರ್ಥಿಸ್ಕೊಳ್ಳಿ ಈ ದಿವಸ. ಪೂಜೆ ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಿ ಅನುಕೂಲ ಆಗುತ್ತೆ ಅದರಿಂದ. ಮತ್ತು ಈ ದಿವಸ ನಿಮಗೆ ವಸ್ತ್ರ ವ್ಯಾಪಾರಿಗಳು, ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ವಸ್ತ್ರ ಆಭರಣ ಇತ್ಯಾದಿಗೆ ಸ್ವಲ್ಪ ಅಡ್ಡಲ್ಲಿರುತ್ತದೆ. ಈ ದಿವಸ ಸ್ವಲ್ಪ ಅನಾನುಕೂಲ ಜಾಸ್ತಿ. ಪ್ರಾರ್ಥನೆಗೆ ದಿವಸ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ ಈ ದಿವಸ. ನಿಮಗೆ ಈ ದಿವಸ ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ. ಧೈರ್ಯ, ಉತ್ಸಾಹಗಳ ದಿವಸ. ಮನೆಯಲ್ಲಿ ಹಿರಿಯರ ಸಹಾಯ ಸಹಕಾರಗಳು ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ ಈ ದಿವಸ. ಸಣ್ಣ ಪುಟ್ಟ ಕಿರಿಕಿರಿ ಇದೆ. ನೀವು ಕೂಡ ಈಶ್ವರನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ಫಲಗಳನ್ನು ಸೂಚಿಸ್ತಾ ಇದೆ. ಬುದ್ಧಿ ಚುರುಕಾಗಿರ್ತದೆ ಈ ದಿವಸ. ಮಕ್ಕಳ ವಿಚಾರದ ಸ್ವಲ್ಪ ಕಹಿ ಘಟನೆ ನಡೆಯುತ್ತೆ. ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ವಸ್ತು ಹಾನಿ, ಅಪಮಾನ, ಇನ್ನೇನು ಮುಖಭಂಗ ಅಂತೀವಲ್ಲ, ಆ ರೀತಿಯಲ್ಲಿ ಇನ್ಸಲ್ಟ್ ಆಗೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ತಪ್ಪದೆ ಲಲಿತಾ ಪ್ರಾರ್ಥನೆ, ಲಲಿತಾ ಪರಮೇಶ್ವರಿ ಮಂತ್ರ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಓಂ ಭೀಮಾಯ ನಮಃ, ಈಶ್ವರನ ಮಂತ್ರ ಇದು, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ಭೀಮನ ಅಮಾವಾಸ್ಯೆ ಬಗ್ಗೆ ಹಾಗೂ ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.